ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದಲ್ಲಿ ಸರ್ಕಲ್ ಅಂದರೆ ಚಾಪ್ಟರ್ 3 ವರ್ತುಳ ಈ ಭಾಗದ ಅಭ್ಯಾಸವನ್ನು ಮಾಡಿರುವೆವು. ವೆಲ್ಕಮ್ ಟು CBB ಟ್ಯುಟೋರಿಯಲ್ ವರ್ತುಳ ವಿಡಿಯೋ ನಂಬರ್ 6. ನೋಡಿ ಮಕ್ಕಳೇ, ನಾವು ಹಿಂದಿನ ವಿಡಿಯೋದಲ್ಲಿ ಚಕ್ರೀಯ ಚೌಕೋನದ ಪ್ರಮೇಯ ಹಾಗೂ ಚಕ್ರೀಯ ಚೌಕೋನದ ವ್ಯತ್ಯಾಸದ ಪ್ರಮೇಯ ಇವುಗಳನ್ನು ನೋಡಿರುವೆವು. ಆ ಪ್ರಮೇಯದ ಉಪಯೋಗ ಮಾಡಿ ಕೆಲವು ಉದಾಹರಣೆಗಳು ಹಾಗೂ ಅಂತರ್ಲಿಖಿತ ಕೋನದ ಪ್ರಮೇಯವನ್ನು ಕೂಡ ನಾವು ಹಿಂದೆ ನೋಡಿರುವೆವು. ಅದರ ಉಪಯೋಗನೂ ಕೂಡ ನಾವು ಈ ಉದಾಹರಣೆಗಳಲ್ಲಿ ಮಾಡುವರಿದ್ದೇವೆ. ನೋಡಿ, ಒಂದು ಉದಾಹರಣೆ. ಇಲ್ಲಿ ಆಕೃತಿ ಕೊಟ್ಟಿರುವಂಥ ಆಕೃತಿಯಲ್ಲಿ ಜ LM ಏಕರೂಪ ಜ LN ಈ ಎರಡೂ ಜಾಗಳು ಏಕರೂಪ ಇವೆ ಎಂದು ಕೊಡಲಾಗಿದೆ. ಕೋನ್ L ಇಸ್ ಈಕ್ವಲ್ ಟು 35. ಹಾಗಾದರೆ M ಕೌನ್ಸ್ MN ಈಕ್ವಲ್ ಟು ಎಷ್ಟು? ಎರಡನೇದಾಗಿ M ಕೌನ್ಸ್ LN ಈಕ್ವಲ್ ಟು ಎಷ್ಟು ಎಂದು ಕೇಳಲಾಗಿರ್ತಕ್ಕಂಥ ಪ್ರಶ್ನೆ ಇದೆ ನೋಡಿ. ಹಾಗಾದರೆ ಒಂದನೇ ಉದಾಹರಣೆ ನೋಡಿ. ಕೋನ್ L ಅಂದರೆ ಕೋನ್ MLN ಇಸ್ ಈಕ್ವಲ್ ಟು 1/2 ಕೌನ್ಸ್ MN. ಏಕೆಂದರೆ ಇಲ್ಲಿ ಈ ಕೋನ್ MLN ಇದು ಕೌನ್ಸ್ MLNದಲ್ಲಿ ಅಂತರ್ಲಿಖಿತವಾದಂಥ ಕೋನವಿದೆ. ಆದ್ದರಿಂದ ಕೌನ್ಸ್ MN ಇದು ಅಂತರ್ಖಂಡಿತವಾಗಿರ್ತಕ್ಕಂಥ ಕೌಂಸವಿದೆ. ಆದ್ದರಿಂದ ಅಂತರ್ಲಿಖಿತ ಕೋನದ ಪ್ರಮೇಯಕ್ಕನುಸಾರವಾಗಿ ಕೋನ್ L ಇಸ್ ಈಕ್ವಲ್ ಟು 1/2 M ಕೌನ್ಸ್ MN ಅಂದರೆ ಅಂತರ್ಲಿಖಿತ ಕೋನದ ಪ್ರಮೇಯ ಆಯಿತು. ಆದ್ದರಿಂದ ಇಲ್ಲಿ ಕೋನ L ಇಸ್ ಈಕ್ವಲ್ ಟು 35 ಕೊಡಲಾಗಿದೆ. ದ ಈಕ್ವಲ್ ಟು 1/2 ಇಂಟು M ಕೌನ್ಸ್ MN ಅಂದರೆ 2 ಇಂಟು 35 ಈಕ್ವಲ್ ಟು M ಕೌನ್ಸ್ MN ಅಂದರೆ ಇಲ್ಲಿ ಮೇಜರ್ ಆಫ್ ಕೌನ್ಸ್ MN ಇಸ್ ಈಕ್ವಲ್ ಟು 70 ಆಯಿತು. ಹಾಗಾದರೆ ನಮಗಿಲ್ಲಿ ಕೋನ Lದ ಅಳತೆ 35 ಅಂಶ ಕೊಟ್ಟಾಗ ಕೌನ್ಸ್ MNದ ಅಳತೆ ಎಷ್ಟಾಯಿತು? 70 ಅಂಶ. ಹೀಗೆ ನಾವು ಕೌನ್ಸ್ MNದ ಅಳತೆ ತೆಗೆದೆವು ನೋಡಿ. ಅದರಂತೆ ನೋಡಿ, M ಕೌನ್ಸ್ LNದ ಅಳತೆ ಬೇಕಾಗಿದೆ. ಹಾಗಾದರೆ M ಕೌನ್ಸ್ MLN ಈ ರೀತಿ ಪೂರ್ಣ MLN ಈ ಪೂರ್ಣ ಕೌಂಸದ ಅಳತೆ ಇಲ್ಲಿ ಇದು ವಿಶಾಲ ಕೌಂಸದ ಅಳತೆ ಇದೆ MLN. ಹಾಗಾದರೆ MLN ಈ ಕೌಂಸದ ಅಳತೆ ತೆಗೆಯುವ ಸಲುವಾಗಿ ವಿಶಾಲ ಕೌಂಸದ ಅಳತೆ ಈಕ್ವಲ್ ಟು ವರ್ತುಳದ ಅಂಶಾತ್ಮಕ ಅಳತೆ ಮೈನಸ್ ಈ ಲಘು ಕೌಂಸದ ಅಳತೆ ಇರುತ್ತೆ. ಇದು ಕೌಂಸದ ಅಳತೆಯ ವ್ಯಾಖ್ಯೆಗನುಸಾರವಾಗಿ. ಹಾಗಾದರೆ M ಕೌನ್ಸ್ MLN ಈಕ್ವಲ್ ಟು 360 ಮೈನಸ್ M ಕೌನ್ಸ್ MN ಅಂದರೆ 360 ಮೈನಸ್ M ಕೌನ್ಸ್ MN ಈಕ್ವಲ್ ಟು 70 ಇದೆ. ದೇರ್ ಫೋರ್ M ಕೌನ್ಸ್ MLN ಈಕ್ವಲ್ ಟು 360 ಮೈನಸ್ 70 ಅಂದರೆ 290 ಆಯಿತು. ಹಾಗಾದರೆ ನೋಡಿ, ಇಲ್ಲಿ ಜ LM ಮತ್ತು ಜ LN ಇವೆರಡು ಏಕರೂಪ ಇರುವುದರಿಂದ ಕೌನ್ಸ್ LM ಅಂದರೆ ಏಕರೂಪ ಜಾಗಳ ಸಂಗತ ಲಘು ಕೌಂಸಗಳು ಏಕರೂಪವಾಗಿರುತ್ತವೆ. ಹಾಗಾದರೆ ಕೌನ್ಸ್ LM ಏಕರೂಪ ಕೌನ್ಸ್ LN ಇದೆ ನೋಡಿ. M ಕೌನ್ಸ್ ಆದರೆ M ಕೌನ್ಸ್ LM ಪ್ಲಸ್ M ಕೌನ್ಸ್ LN ಈಸ್ ಈಕ್ವಲ್ ಟು M ಕೌನ್ಸ್ MLN ನಾವು ಈಕ್ವಲ್ ಟು 290 ಈಗಾಗಲೇ ನೋಡಿರುವ ಇದು ಬಿ ಕೌನ್ಸದ ಬೇರೀಜಿನ ಗುಣಧರ್ಮ ಇದೆ. ಹಾಗೆ ಇವೆರಡರ ಬೇರೀಜು ಅಂದರೆ ಇವೆರಡು ಸಮಾನ ಇರುವುದರಿಂದ M ಕೌನ್ಸ್ LM ಈಸ್ ಈಕ್ವಲ್ ಟು M ಕೌನ್ಸ್ LN ಈಕ್ವಲ್ ಟು 290/2 ಅಂದರೆ 290/2 ಆಯಿತು ಈಸ್ ಈಕ್ವಲ್ ಟು 145 ಅಂಶ. ಹಾಗಾದರೆ M ಕೌನ್ಸ್ LM ಈಕ್ವಲ್ ಟು M ಕೌನ್ಸ್ LN ಈಕ್ವಲ್ ಟು ಎಷ್ಟಾಯಿತು? 145 ಅಂಶ. ಅಥವಾ ಜ LM ಏಕರೂಪ ಜ LN ಇರುವುದರಿಂದ ನೋಡಿ, ಕೋನ್ M ಈಕ್ವಲ್ ಟು ಕೋನ್ N ಇದು ಸಮದ್ವಿಭುಜ ತ್ರಿಕೋನದ ಪ್ರಮೇಯ. 2 ಇಂಟು M ಕೋನ್ M ಇಸ್ ಈಕ್ವಲ್ ಟು 180 ಮೈನಸ್ 35 ಈಕ್ವಲ್ ಟು 145. ಈ ರೀತಿಯೂ ಕೂಡ ಬಿಡಿಸಬಹುದು ಗಮನದಲ್ಲಿ. M ಕೋನ್ M ಈಕ್ವಲ್ ಟು 145/2 ಅಂದರೆ ನಾವಿಲ್ಲಿ ಎರಡು ಕೋನದ ಅಳತೆ M ಕೋನ್ M ಈಕ್ವಲ್ ಟು ಆಯಿತು.
ಆದ್ದರಿಂದ ಎಮ್ ಕೌಸ್ ಎಲ್ ಎನ್ ಈಕ್ವಲ್ ಟು 2 ಇಂಟು ಕೋನ್ ಎಮ್ ಅಂದರೆ ಅಂತರ್ಲಿಖಿತ ಕೋನದ ಪ್ರಮೇಯ. 2 ಇಂಟು 145 ಅಪಾನ್ 2 ಈಕ್ವಲ್ ಟು 145 ಅಂದರೆ ಕೌಸ್ ಎಲ್ ಎನ್ ಈಕ್ವಲ್ ಟು 145. ಈ ರೀತಿ ಕೌಸದ ಅಳತೆ ಕೂಡ ತೆಗೆಯಬಹುದು. ನಾವು ಈಗಾಗಲೇ ಇಲ್ಲಿಯವರೆಗೆ ಈ ಪಾಠದಲ್ಲಿ ನೋಡಿರುವಂಥವು ನೋಡಿ, ವರ್ತುಳದ ಅಂತರ್ಲಿಖಿತ ಮಾಡಿದ ಕೋನದ ಅಳತೆಯು ಅದರಿಂದ ಅಂತರ್ಖಂಡಿತವಾಗುವ ಕಂಸದ ಅರ್ಧಷ್ಟಿರುತ್ತದೆ. ಈಗಾಗಲೇ ಈ ಅಭ್ಯಾಸದಲ್ಲಿ ನಾವು ನೋಡಿರುವೆವು. ವರ್ತುಳದ ಒಂದೇ ಕಂಸದಲ್ಲಿ ಅಂತರ್ಲಿಖಿತವಾದ ಕೋನಗಳು ಏಕರೂಪ ಇರುತ್ತವೆ ಎಂಬುದನ್ನು ಕೂಡ ನೋಡಿರುವೆವು. ಅರ್ಧ ವರ್ತುಳದಲ್ಲಿ ಅಂತರ್ಲಿಖಿತವಾದ ಕೋನ ಕಾಟ್ಕೋನ ಇರುತ್ತದೆ, ಇದನ್ನು ಕೂಡ ನಾವು ನೋಡಿರುವೆವು. ಆನಂತರ ನಾಲ್ಕನೇದಾಗಿ ಚೌಕೋನದ 4 ಶಿರೋಬಿಂದುಗಳು ಒಂದೇ ವರ್ತುಳದ ಮೇಲೆ ಇದ್ದರೆ ಆ ಚೌಕೋನಕ್ಕೆ ಚಕ್ರೀಯ ಚೌಕೋನ ಎನ್ನುವರು. ಇದನ್ನು ಕೂಡ ನಾವು ನೋಡಿರುವೆವು. ಹಾಗಾದರೆ ಈ ಚಕ್ರೀಯ ಚೌಕೋನದ ಆಧಾರದಿಂದ ಚಕ್ರೀಯ ಚೌಕೋನದ ಸಮ್ಮುಖ ಕೋನಗಳು ಪೂರಕ ಇರುತ್ತವೆ. ಅದರಂತೆ ಚಕ್ರೀಯ ಚೌಕೋನದ ಬಾಹ್ಯ ಕೋನ ಅದರ ಸಂಲಗ್ನ ಕೋನದ ಸಮ್ಮುಖ ಕೋನಕ್ಕೆ ಏಕರೂಪ ಇರುತ್ತದೆ ಎಂಬುದನ್ನು ಕೂಡ ನಾವು ನೋಡಿರುವೆವು. 7ನೇದಾಗಿ ನೋಡಿ, ಚೌಕೋನದ ಸಮ್ಮುಖ ಕೋನ ಪರಸ್ಪರ ಪೂರಕವಿದ್ದರೆ, ಅಂದರೆ ಸಮ್ಮುಖ ಕೋನಗಳು ಪರಸ್ಪರ ಪೂರಕವಾಗಿದ್ದರೆ ಆ ಚೌಕೋನವು ಚಕ್ರೀಯ ಇರುತ್ತದೆ. ಆನಂತರ ಕೊನೆಯದಾಗಿ ರೇಷೀಯ 2 ಭಿನ್ನ ಬಿಂದುಗಳು ಆ ರೇಷೆಯ ಒಂದೇ ಬದಿಯಲ್ಲಿ ಇರುವ 2 ಭಿನ್ನ ಬಿಂದುಗಳಿಂದ ಏಕರೂಪ ಮಾಡುತ್ತಿದ್ದರೆ ಆ 4 ಬಿಂದುಗಳು ಒಂದೇ ವರ್ತುಳದ ಮೇಲೆ ಇರುತ್ತವೆ ಎಂಬುದನ್ನು ಕೂಡ ನಾವು ನೋಡಿರುವೆವು. ನೋಡಿ, ಇಲ್ಲಿ ಇನ್ನೂ ಒಂದು ಇದನ್ನು ನಾವು ಸೂತ್ರವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ನೋಡಿ ಮಕ್ಕಳೇ, ಇದು ಸರಿಯಾಗಿ ಗಮನದಲ್ಲಿರಲಿ. ಈ ಆಕೃತಿಯ ಮೂಲಕ ಅಂದರೆ ಈ ವರ್ತುಳದಲ್ಲಿಯ 2 ಜಾಗಳು ವರ್ತುಳದ ಅಂತರ್ಭಾಗದಲ್ಲಿ ಛೇದಿಸುತ್ತಿದ್ದಾಗ ನಾವು ಇದರ ಸೂತ್ರ ನೋಡಿ, ಎಂ ಕೋನ್ ಅಥವಾ ಕೋನ್ ಎ ಇ ಸಿ ಇಸ್ ಈಕ್ವಲ್ ಟು ಈ 2 ಕಂಸಗಳ ಬೇರೀಜು. ಇದು ಗೊತ್ತಿರಲಿ. 1/2 ಇಂಟು ಎಂ ಕೌಸ್ ಎ ಸಿ ಪ್ಲಸ್ ಎಂ ಕೌಸ್ ಡಿ ಬಿ ಆಗುತ್ತೆ. ಯಾವ ಕೋನ? ಎ ಇ ಸಿ ಅಥವಾ ಡಿ ಇ ಬಿ ಎರಡರಲ್ಲಿ ಒಂದು ಯಾವುದೇ ಕೋನವನ್ನು ತೆಗೆದುಕೊಳ್ಳಬಹುದು. ಅಥವಾ ಅದೇ ರೀತಿ ಕೋನ ಸಿ ಇ ಬಿ ತೆಗೆದುಕೊಂಡ್ರೆ ಕೌಸ ಎ ಡಿ ಪ್ಲಸ್ ಕೌಸ ಸಿ ಬಿ ಇವೆರಡರ ಬೇರೀಜುಗಳನ್ನು ಮಾಡಬೇಕಾಗತ್ತೆ. ಅಂದರೆ ಕೋನ ಸಿ ಇ ಬಿ ಇಸ್ ಈಕ್ವಲ್ ಟು 1/2 ಎಂ ಕೌಸ್ ಎ ಡಿ ಪ್ಲಸ್ ಎಂ ಕೌಸ್ ಸಿ ಬಿ. ಇಲ್ಲಿ 2 ಜಾಗಳು ವರ್ತುಳದ ಅಂತರ್ಭಾಗದಲ್ಲಿ ಛೇದಿಸುತ್ತಿದ್ದರೆ ಉಂಟಾಗುವ ಕೋನದ ಅಳತೆ ಅದರ 2 ಬದಿಗಳಿಗಾಗುವಂಥ ಕಂಸದ ಬೇರೀಜಿನ 1/2 ಇಂಟು ಈ ಕಂಸಗಳ ಬೇರೀಜು. ಈ ರೀತಿ ನಾವು ನೋಡಬಹುದು. ಒಂದು ವೇಳೆ 2 ಜಾಗಳು ವರ್ತುಳದ ಬಾಹ್ಯ ಭಾಗದಲ್ಲಿ ಛೇದಿಸುತ್ತಿದ್ದರೆ ಈ ಆಕೃತಿಯಲ್ಲಿ ತೋರಿಸಿದಂತೆ ಬಿ ಇ ಡಿ ಈ ಕೋನದ ಅಳತೆ ಅಂದರೆ ಕೋನ್ ಬಿ ಇ ಡಿ ಇಂದಾಗಿ 2 ಕಂಸಗಳು ಇಲ್ಲಿ ಅಂತರ್ಯವಾಗಿ ಛೇದನವಾಗಿರುವುದರಿಂದ ಈ 2 ಕಂಸಗಳ ವ್ಯತ್ಯಾಸದಷ್ಟು ಇರುತ್ತದೆ. ಅಂದರೆ 1/2 ಇಂಟು ಎಂ ಕೌಸ್ ಬಿ ಡಿ ಮೈನಸ್ ಎಂ ಕೌಸ್ ಎ ಸಿ. ಅಂದರೆ ಕೋನ್ ಬಿ ಇ ಡಿ ಇಸ್ ಈಕ್ವಲ್ ಟು 1/2 ಎಂ ಕೌಸ್ ಬಿ ಡಿ ಮೈನಸ್ ಎಂ ಕೌಸ್ ಎ ಸಿ. ಈ 2 ಸೂತ್ರಗಳನ್ನು ಮಾತ್ರ ಸರಿಯಾಗಿ ಗಮನದಲ್ಲಿಡಿ. ಏಕೆಂದರೆ ಇಂತಹ ಸೂತ್ರಗಳ ಉಪಯೋಗ ಮಾಡಿ ನಮಗೆ ಉದಾಹರಣೆಗಳನ್ನು ಬಿಡಿಸಲು ಹೇಳುತ್ತಾರೆ. ಇಲ್ಲಿ ನೋಡಿ ಒಂದು ಉದಾಹರಣೆ. ಆಕೃತಿಯಲ್ಲಿ ಕೇಂದ್ರ ಓ ಇರುವ ವರ್ತುಳದಲ್ಲಿ ಎ ಬಿಯ ಉದ್ದಳತೆ ವರ್ತುಳದ ತ್ರಿಜ್ಯದಷ್ಟು ಇದೆ. ಹಾಗಾದರೆ ಕೋನ ಎ ಒ ಬಿ ಅಂದರೆ ಇದು ಕೇಂದ್ರೀಯ ಕೋನದ ಅಳತೆ ಹಾಗೂ ಕೋನ ಎ ಸಿ ಬಿ ಈ ಅಂತರ್ಲಿಖಿತ ಕೋನದ ಅಳತೆ, ಎಂ ಕೌಸ್ ಎ ಬಿ ಈ ಲಘು ಕಂಸದ ಅಳತೆ ಮತ್ತು ಕೌಸ್ ಎ ಸಿ ಬಿ ಇದು ವಿಶಾಲ ಕಂಸದ ಅಳತೆ. ಇವುಗಳನ್ನು ತೆಗೆಯುವುದಿದೆ. ನೋಡಿ, ಕೊಟ್ಟಿರುವ ಚಿತ್ರದಲ್ಲಿ ಇಲ್ಲಿ ಕೊಟ್ಟಿರುವಂತಹ ಚಿತ್ರದಲ್ಲಿ ಎ ಬಿಯ ಉದ್ದಳತೆ ವರ್ತುಳದ ತ್ರಿಜ್ಯದಷ್ಟು ಇದೆ ಎಂದು ಹೇಳಿದ್ದಾರೆ. ನೋಡಿ, ಈ ಆಕೃತಿ ಸರಿಯಾಗಿ ಗಮನದಲ್ಲಿರಲಿ. ಎ ಬಿಯ ಅಳತೆ ವರ್ತುಳದ ತ್ರಿಜ್ಯದಷ್ಟಿದ್ರೆ ಅಂದರೆ ಎ ಬಿ ಎ ಒ ಬಿ ಈ 3 ಉದ್ದಳತೆಗಳು ಸಮಾನ ಇವೆ. ಹಾಗಾದರೆ ಇದು ಸಮಭುಜ ತ್ರಿಕೋನವಿರುತ್ತದೆ ಎಂಬುದು ಗಮನದಲ್ಲಿರಬೇಕು. ಹಾಗಾದರೆ ಓ ಕೋನದ ಅಳತೆ 60 ಅಂಶ ಆಗುತ್ತೆ ಮತ್ತು ಎ ಕೋನದ ಅಳತೆಯೂ ಕೂಡ 60 ಅಂಶ ಮತ್ತು ಒ ಬಿ ಎ ಕೋನದ ಅಳತೆಯೂ ಕೂಡ 60 ಅಂಶ ಇರುತ್ತೆ. ನೋಡಿ ಮಕ್ಕಳೇ,
ಕೊಟ್ಟಿರುವ ಚಿತ್ರದಲ್ಲಿ ಒ ಎ ಮತ್ತು ಒ ಬಿಗಳು ವೃತ್ತದ ತ್ರಿಜ್ಯಗಳಾಗಿವೆ, ಅಂದರೆ ವರ್ತುಳದ ತ್ರಿಜ್ಯಗಳಾಗಿವೆ. ಒ ಎ ಈಕ್ವಲ್ ಟು ಒ ಬಿ ಈಕ್ವಲ್ ಟು ಎ ಬಿ ಆಗುತ್ತೆ. ಇದು ಕೊಟ್ಟಂಥ ಸಂಗತಿ, ಇದು ಪಕ್ಷ ಆಯಿತು. ಆದ್ದರಿಂದ ತ್ರಿಕೋನ ಒ ಎ ಬಿ ಇದು ಒಂದು ಸಮಭುಜ ತ್ರಿಕೋನವಿರುತ್ತದೆ ಎಂದಾಯಿತು. ಆದ್ದರಿಂದ ಕೋನ ಎ ಒ ಬಿ ಈಕ್ವಲ್ ಟು ಕೋನ್ ಒ ಎ ಬಿ ಈಕ್ವಲ್ ಟು ಕೋನ್ ಒ ಬಿ ಎ ಈಕ್ವಲ್ ಟು 60. ಅಂದರೆ ಸಮಭುಜ ತ್ರಿಕೋನದ ಪ್ರತಿಯೊಂದು ಕೋನ ಏಕರೂಪ ಇರುತ್ತವೆ, ಅಂದರೆ 60 ಅಂಶದ. ಹೀಗಾಗಿ ಕೋನ್ ಒ ಅಥವಾ ಕೋನ್ ಎ ಒ ಬಿ ಈಕ್ವಲ್ ಟು 60, ಅಂದರೆ ಕೇಂದ್ರೀಯ ಕೋನದ ಅಳತೆ ಈಕ್ವಲ್ ಟು 60 ಅಂಶ. ಇದು ನಾವು ಕೋನ ಎ ಒ ಬಿಯ ಅಳತೆ ತೆಗೆದೆವು. ಹಾಗಾದರೆ ಇಲ್ಲಿ ಎ ಸಿ ಬಿಯ ಅಳತೆ ಬೇಕಾಗಿದೆ ನೋಡಿ. ಎ ಸಿ ಬಿ ಅಳತೆ ತೆಗೆಯುವ ಸಲುವಾಗಿ ನಮಗೆ ಇಲ್ಲಿ ಗೊತ್ತಿರುವಂಥದ್ದು ನೋಡಿ, ಎ ಒ ಬಿಯ ಅಳತೆಯಷ್ಟೇ ಈ ಕಂಸದ ಅಳತೆ ಇರುತ್ತೆ. ಹಾಗಾದರೆ ನಮಗೆ ಇಲ್ಲಿ ಕೋನ್ ಎ ಒ ಬಿ ಮತ್ತು ಕಂಸ ಎ ಬಿಯ ಅಳತೆ ಸಮಾನ ಇರುವುದರಿಂದ ಇಲ್ಲಿ ವೃತ್ತಚ್ಯುತಿಯ ಅಂದರೆ ವರ್ತುಳದ ಅಂತರ್ಲಿಖಿತ ಕೋನದ ಪ್ರಮೇಯನು ಕೂಡ ನಾವು ಇಲ್ಲಿ ಉಪಯೋಗ ಮಾಡಬಹುದು. ಹೇಗೆಂದರೆ ನೋಡಿ, ಕೋನ್ ಎ ಸಿ ಬಿ ಇದು ಕಂಸ ಎ ಸಿ ಬಿದಲ್ಲಿ ಅಂತರ್ಲಿಖಿತವಾಗಿದ್ದು ಕಂಸ ಎ ಬಿ ಇದು ಅದರಿಂದ ಅಂತರ್ಖಂಡಿತವಾಗಿದೆ. ಆದ್ದರಿಂದ ನಾವು ಇಲ್ಲಿ ಇನ್ನೂ ಒಂದು ಗೊತ್ತಿರುವಂಥದ್ದು ನೋಡಿ, ಕೇಂದ್ರೀಯ ಕೋನದ ಅಳತೆಯು ಅದರ ಸಂಗತ ಲಘು ಕಂಸದ ಅಳತೆ ಎಷ್ಟು ಇರುತ್ತದೆ. ಹಾಗಾದರೆ ಕೇಂದ್ರೀಯ ಕೋನದ ಅಳತೆ ನಮಗೆ ಗೊತ್ತಿರುವಂಥದ್ದು. ಆದ್ದರಿಂದ ನಾವು ಇದಕ್ಕೆ ಕೋನ ಎ ಸಿ ಬಿ ಇಸ್ ಈಕ್ವಲ್ ಟು 1/2 ಎಮ್ ಕೌನ್ಸ್ ಎ ಬಿ ಅನ್ಬೋದು, ಅಥವಾ ಕೋನ್ 1/2 ಎಮ್ ಕೋನ್ ಎ ಒ ಬಿ ಅನ್ಬೋದು. ಯಾಕಂದರೆ ಎ ಒ ಬಿ ಅಳತೆ ಗೊತ್ತಿರುವುದರಿಂದ ನಾವು ಇದರ ಹೀಗೆ ಬರೆದೀವಿ ನೋಡಿ. ಇಲ್ಲಿ ಕೋನ ಎ ಸಿ ಬಿ ಇಸ್ ಈಕ್ವಲ್ ಟು 1/2 ಕೋನ ಎ ಒ ಬಿ ಈಕ್ವಲ್ ಟು 1/2 ಇಂಟು 60, ಅಂದರೆ ಎ ಒ ಬಿ ಈಕ್ವಲ್ ಟು 60 ಇದೆ, ಇಸ್ ಈಕ್ವಲ್ ಟು 30. ಅಂದರೆ ಕೋನ್ ಎ ಸಿ ಬಿಯ ಅಳತೆ ಇದು 30 ಅಂಶದ್ದಾಯಿತು. ಹಾಗಾದರೆ ಕೌನ್ಸ್ ಎ ಬಿದ ಅಳತೆ ಎಷ್ಟಾಯಿತು? ಹಾಗಾದರೆ ಎ ಒ ಬಿ ಗೊತ್ತಿರುವಂಥದ್ದು, ಕೋನ್ ಎ ಒ ಬಿಯ ಅಳತೆ ಅಷ್ಟೇ ಎ ಬಿ ಇರುವುದರಿಂದ ಕೋನ್ ಎ ಒ ಬಿ ಈಕ್ವಲ್ ಟು ಕೌನ್ಸ್ ಎ ಬಿ, ಅಂದರೆ ಕೋನ್ ಎ ಒ ಬಿ ಅಳತೆ ಕೋನ್ ಎ ಒ ಬಿ ಅಳತೆ 60. ಹಾಗಾದರೆ ನಮಗಿಲ್ಲಿ ಕೌನ್ಸ್ ಎ ಬಿಯ ಅಳತೆ ಕೂಡ 30 ಅಂಶ ಇರುತ್ತೆ. ಈಗ ನೋಡಿ, ಎಮ್ ಕೌನ್ಸ್ ಎ ಬಿ ಈಕ್ವಲ್ ಟು ಎಮ್ ಕೋನ್ ಎ ಒ ಬಿ ಈಕ್ವಲ್ ಟು 60. ಇಲ್ಲಿ ಎ ಬಿ ಕಂಸದ ಅಳತೆ ಮತ್ತು ಕೋನ್ ಎ ಒ ಬಿ ಈಕ್ವಲ್ ಟು 30. ಇಲ್ಲಿ ಇದು ನಮಗೆ ಏನಾಯಿತು, ಕೇಂದ್ರದ ಕೋನದ ಅಳತೆಯು ಅದರ ಸಂಗತ ಲಘು ಕಂಸದ ಅಳತೆ ಇರುತ್ತದೆ. ಅದೇ ರೀತಿಯಾಗಿ ಕೌನ್ಸ್ ಎ ಬಿ ಅಳತೆ 60. ಎಮ್ ಕೌನ್ಸ್ ಎ ಸಿ ಬಿ ಈಕ್ವಲ್ ಟು 360 ಮೈನಸ್ ಎಮ್ ಕೌನ್ಸ್ ಎ ಬಿ, ಅಂದರೆ ವಿಶಾಲ ಕಂಸದ ಅಳತೆ ಈಕ್ವಲ್ ಟು 360 ಮೈನಸ್ ಲಘು ಕಂಸದ ಅಳತೆ ಆಗುತ್ತೆ. ಆನಂತರ 360 ಮೈನಸ್ 60 ಅಂದರೆ 300. ಹೀಗೆ ಕೌನ್ಸ್ ಎ ಸಿ ಬಿ ಅಳತೆ 300 ಅಂಶ ಆಗುವುದು. ಇಲ್ಲಿ ಇನ್ನೂ ಒಂದು ಉದಾಹರಣೆ ನೋಡಿ. ಆಕೃತಿಯಲ್ಲಿ ಚೌಕೋನ ಪಿ ಕ್ಯೂ ಆರ್ ಎಸ್ ಇದು ಚಕ್ರೀಯ ಇದೆ, ಅಂದರೆ ಚಕ್ರೀಯ ಚೌಕೋನ ಇದೆ. ಇಲ್ಲಿ ಭುಜ ಪಿ ಕ್ಯೂ ಏಕರೂಪ ಭುಜ ಕ್ಯೂ ಆರ್ ಇವೆರಡೂ ಭುಜಗಳು ಸಮಾನ ಇವೆ. ಕೋನ ಪಿ ಎಸ್ ಆರ್ ಈಕ್ವಲ್ ಟು 110 ಇದ್ದರೆ ಕೋನ್ ಪಿ ಕ್ಯೂ ಆರ್ ಈಕ್ವಲ್ ಟು ಎಷ್ಟು? ಕೋನ್ ಪಿ ಕ್ಯೂ ಆರ್ ಈಕ್ವಲ್ ಟು ಎಷ್ಟು? ಎಮ್ ಕೌನ್ಸ್ ಪಿ ಕ್ಯೂ ಆರ್ ಈ ಕಂಸದ ಅಳತೆ ಎಷ್ಟು? ಮತ್ತು ಎಮ್ ಕೌನ್ಸ್ ಕ್ಯೂ ಆರ್ ಕೇವಲ ಕ್ಯೂ ಆರ್ದ ಅಳತೆ ಎಷ್ಟು? ಕೋನ್ ಪಿ ಆರ್ ಕ್ಯೂದ ಅಳತೆ ಎಷ್ಟಿದೆ ಎಂಬುದನ್ನು ಕೇಳಿರುವರು ನೋಡಿ. ಇಲ್ಲಿ ಕೊಟ್ಟಂಥ ಸಂಗತಿ ಮೊದಲನೇದಾಗಿ ಪಿ ಕ್ಯೂ ಆರ್ ಎಸ್ ಇದು ಚಕ್ರೀಯ ಚೌಕೋನ ಇದೆ, ಇದು ಕೊಟ್ಟಿರುವಂಥದ್ದು. ಹಾಗಾದರೆ ಕೋನ್ ಪಿ ಎಸ್ ಆರ್ ಕೊಟ್ಟಿರುವಂಥದ್ದು. ಹಾಗಾದರೆ ನಮಗೆ ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ, ಕೊಟ್ಟ ಚೌಕೋನ ಪಿ ಕ್ಯೂ ಆರ್ ಎಸ್ ಇದು ಚಕ್ರೀಯ ಚೌಕೋನವಿದೆ. ಅಂದರೆ ಗಿವನ್ ಪಿ ಕ್ಯೂ ಆರ್ ಎಸ್ ಇಸ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಎಂದು ಹೇಳಬೇಕು. Therefore, opposite angles of a cyclic quadrilateral are supplementary. ಅಂದರೆ ಚಕ್ರೀಯ ಚೌಕೋನದ ಸಮ್ಮುಖ ಕೋನಗಳು ಪರಸ್ಪರ ಪೂರಕವಿರುತ್ತವೆ. ಆದ್ದರಿಂದ ಕೋನ್ ಪಿ ಎಸ್ ಆರ್ ಪ್ಲಸ್ ಕೋನ್ ಪಿ ಕ್ಯೂ ಆರ್ ಈಕ್ವಲ್ ಟು 180. Therefore, ಕೋನ್ ಪಿ ಕ್ಯೂ ಆರ್ ಈಕ್ವಲ್ ಟು 180 ಮೈನಸ್ 110. Therefore, ಕೋನ್ ಪಿ ಕ್ಯೂ ಆರ್ ಈಕ್ವಲ್ ಟು 70. ಇದು 70 ಅಂಶ ಆಯಿತು. ಹಾಗಾದರೆ ಇಲ್ಲಿ
ನಮಗೆ ಗೊತ್ತಿರುವಂಥದ್ದು ನೋಡಿ, ಕೋನ್ ಪಿ ಕ್ಯೂ ಆರ್ ಈಕ್ವಲ್ ಟು ಇದು 70 ಆಯಿತು. ಅಂದರೆ ಇಲ್ಲಿ ನಮಗೆ ಇಲ್ಲಿ ಗೊತ್ತಿರುವಂಥ 2 ಇಂಟು ಕೋನ್ ಪಿ ಕ್ಯೂ ಆರ್, 2 ಇಂಟು ಕೋನ್ ಪಿ ಕ್ಯೂ ಆರ್ ಈಕ್ವಲ್ ಟು ಎಂ ಕೌಸ್ ಪಿ ಆರ್. ಅದೇ ರೀತಿ ಈ ರೀತಿಯೂ ಕೂಡ ಹೇಳ್ಬೋದು, ಕೋನ್ ಪಿ ಕ್ಯೂ ಆರ್ ಈಕ್ವಲ್ ಟು 1/2 ಎಂ ಕೌಸ್ ಪಿ ಆರ್. ಅಂದರೆ ನಾವಿಲ್ಲಿ ಪಿ ಆರ್ ಈಕ್ವಲ್ ಟು ತೆಗೆದುಕೊಂಡೆವು ಅಂತರ್ಲಿಖಿತ ಕೋನದ ಪ್ರಮೇಯಕ್ಕನುಸಾರವಾಗಿ. ಹಾಗಾದರೆ ನಮಗೆ ಗೊತ್ತಿರುವಂಥದ್ದು ನೋಡಿ, ಇಲ್ಲಿ ಪಿ ಕ್ಯೂ ಆರ್ದ ಬೆಲೆ ನಮಗೆ ಈಗಾಗಲೇ 70 ಅಂಶ ಎಂದು ತೆಗೆದಿರುವೆವು. ಹಾಗಾದರೆ ಪಿ ಎಸ್ ಆರ್ ಈ ಕಂಸದ ಅಳತೆ ಅಂದರೆ ಪಿ ಆರ್ ಇದು ಬೇಕಾಗಿದೆ. ಆರ್ಕ್ ಪಿ ಆರ್ ಕೌಸ್ ಅಂದರೆ ಇದು 70 ಆಗುತ್ತೆ. ಇದು ಗೊತ್ತಿರಲಿ. ಕೋನ್ ಪಿ ಕ್ಯೂ ಆರ್ ಈಕ್ವಲ್ ಟು 1/2 ಎಂ ಕೌಸ್ ಪಿ ಆರ್. ನಮಗೆ ಇಲ್ಲಿ ಪಿ ಆರ್ ಪೂರ್ಣ ಕೋನ, ಆನಂತರ ಪಿ ಕ್ಯೂ ಆರ್ ತೆಗೆದುಕೊಳ್ಳಲಾಗಿ 2 ಇಂಟು ಪಿ ಕ್ಯೂ ಆರ್ ಈಕ್ವಲ್ ಟು ಕೌಸ್ ಆಗುತ್ತೆ. ನಮಗೆ ಎರಡೂ ಕೌಸಗಳನ್ನು ತೆಗೆದುಕೊಂಡ್ರೆ ನೋಡಿ ಮಕ್ಕಳೇ, ಇಲ್ಲಿ ಕೋನ ಪಿ ಎಸ್ ಆರ್ ಈಕ್ವಲ್ ಟು 1/2 ಎಂ ಕೌಸ್ ಪಿ ಕ್ಯೂ ಆರ್ ಆಗುತ್ತೆ. ನಮಗೆ ಇಲ್ಲಿ ಕೋನ ಪಿ ಕ್ಯೂ ಆರ್ ಇಂಟು 2 ತೆಗೆದುಕೊಂಡ್ರೆ ಎಂ ಕೌಸ್ ಪಿ ಆರ್ ನಾವು ತೆಗೆದುಕೊಳ್ಳಬಹುದು. ಹಾಗಾದರೆ ಇದು ಪಿ ಕ್ಯೂ ಆರ್ ಈಕ್ವಲ್ ಟು ನಾವು ಈ ತೆಗೆದಿರುವಂತಹ ಕೋನ ತೆಗೆದಿದ್ದೀವಿ. ಇಲ್ಲಿ ಪಿ ಕ್ಯೂ ಆರ್ ಈಕ್ವಲ್ ಟು 70. ಕೋನ್ ಪಿ ಕ್ಯೂ ಆರ್ ಈಕ್ವಲ್ ಟು 1/2 ಎಂ ಕೌಸ್ ಪಿ ಆರ್ ಇರುವುದರಿಂದ ಕೇವಲ ಕೌಸ್ ಪಿ ಆರ್ ತೆಗೆದುಕೊಳ್ಳಬೇಕಾಗಿ ಇಲ್ಲಿ 140 ಅಂಶ ಆಗುತ್ತೆ. ಹಾಗಾಗಿ ವಿಶಾಲ ಕೌಸ್ ಪಿ ಕ್ಯೂ ಆರ್ ಈಕ್ವಲ್ ಟು 360 ಮೈನಸ್ 140, ಹಾಗಾದರೆ 220. ಅಂದರೆ ಇಲ್ಲಿ ಈ ಕಂಸದ ಅಳತೆ ಇಲ್ಲಿ 140 ಅಂಶದಲ್ಲಿ ಕಳೆಯಲಾಗಿ 220 ಅಂಶ ಉಳಿಯುತ್ತೆ. ನೋಡಿ, ಇಲ್ಲಿ ಭುಜ ಪಿ ಕ್ಯೂ ಏಕರು ಭುಜ ಆರ್ ಕ್ಯೂ ಕೊಡಲಾಗಿದೆ. ಅಂದರೆ ಭುಜಗಳು ಅಂದರೆ ಜಾಗಳು ಏಕರೂಪವಾಗಿರುವುದರಿಂದ ಅವುಗಳ ಸಂಗತ ಲಘು ಕಂಸಗಳು ಏಕರೂಪವಾಗಿರುತ್ತವೆ. ಅಂದರೆ ಎಂ ಕೌಸ್ ಪಿ ಕ್ಯೂ ಏಕರೂಪ ಎಂ ಕೌಸ್ ಆರ್ ಕ್ಯೂ. ಕರಸ್ಪಾಂಡಿಂಗ್ ಆರ್ಕ್ಸ್ ಆಫ್ ಕಾಂಗ್ರುವೆಂಟ್ ಕಾರ್ಡ್ ಆಫ್ ಎ ಸರ್ಕಲ್ ಆರ್ ಕಾಂಗ್ರುವೆಂಟ್ ಸರ್ಕಲ್ಸ್ ಆರ್ ಕಾಂಗ್ರುವೆಂಟ್. Therefore ಎಂ ಆರ್ಕ್ ಪಿ ಕ್ಯೂ ಆರ್ ಈಕ್ವಲ್ ಟು ಎಂ ಆರ್ಕ್ ಪಿ ಕ್ಯೂ ಪ್ಲಸ್ ಎಂ ಆರ್ಕ್ ಆರ್ ಕ್ಯೂ. ಅಂದರೆ ಎಂ ಕೌಸ್ ಪಿ ಕ್ಯೂ ಆರ್ ಈಕ್ವಲ್ ಟು ಎಂ ಕೌಸ್ ಪಿ ಕ್ಯೂ ಪ್ಲಸ್ ಎಂ ಕೌಸ್ ಆರ್ ಕ್ಯೂ. ಇಲ್ಲಿ ಎಂ ಕೌಸ್ ಪಿ ಕ್ಯೂ ಆರ್ ಈಕ್ವಲ್ ಟು 2 ಇಂಟು ಎಂ ಕೌಸ್ ಪಿ ಕ್ಯೂ ಎರಡು ಸಮಾನ ಇವೆ ಎಂದು ಹೇಳಲಾಗಿದೆ. ಆದ್ದರಿಂದ ಎಂ ಕೌಸ್ ಪಿ ಕ್ಯೂ ಈಕ್ವಲ್ ಟು 110 ಅಂಶ. ಈಗ ನೋಡಿ, 4ನೇದು ಇಲ್ಲಿ ಪಿ ಕ್ಯೂದ ಅಳತೆ ಆಯಿತು. ನಾವಿಲ್ಲಿ ತ್ರಿಕೋನ್ ಪಿ ಕ್ಯೂ ಆರ್ದಲ್ಲಿ ಕೋನ್ ಪಿ ಕ್ಯೂ ಆರ್ ಪ್ಲಸ್ ಕೋನ್ ಕ್ಯೂ ಆರ್ ಪಿ ಪ್ಲಸ್ ಪಿ ಆರ್ ಕ್ಯೂ ಆರ್ ಪಿ ಕ್ಯೂ ಈಕ್ವಲ್ ಟು 180. ಅಂದರೆ ತ್ರಿಕೋನದ 3 ಕೋನಗಳ ಅಳತೆಗಳ ಬೇರೀಸು. ಕೋನ್ ಪಿ ಆರ್ ಕ್ಯೂ ಪ್ಲಸ್ ಕೋನ್ ಆರ್ ಪಿ ಕ್ಯೂ ಈಕ್ವಲ್ ಟು 180 ಮೈನಸ್ ಕೋನ್ ಪಿ ಕ್ಯೂ ಆರ್. ಇವೆರಡೂ ಕೋನಗಳು ಸಮಾನ ಬೇಕೆಂದರೆ ಸಮಭುಜಗಳಿರುವುದರಿಂದ ಸಮದ್ವಿಭುಜ ತ್ರಿಕೋನವಾಗುತ್ತೆ. ಇಲ್ಲಿ ಭುಜ ಪಿ ಕ್ಯೂ ಮತ್ತು ಆರ್ ಕ್ಯೂ ಸಮಾನ ಇರುವುದರಿಂದ 2 ಇಂಟು ಕೋನ್ ಪಿ ಆರ್ ಕ್ಯೂ ಈಕ್ವಲ್ ಟು 180 ಮೈನಸ್ 70. ಅಂದರೆ ಕೋನ್ ಪಿ ಆರ್ ಕ್ಯೂ ಈಕ್ವಲ್ ಟು ಇವೆರಡರಲ್ಲಿ ಕಳೆದಾಗ ಎಷ್ಟು ಉಳಿಯುತ್ತೆ ಅದನ್ನು ತೆಗಿಬೇಕು. 110/2 ಅಂದರೆ 55 ಅಂಶ ಆಯಿತು. ಕೋನ್ ಪಿ ಆರ್ ಕ್ಯೂ ಈಕ್ವಲ್ ಟು 55. ಈಗ ಇನ್ನೂ ಒಂದು ಉದಾಹರಣೆ ನೋಡಿ ಮಕ್ಕಳೇ. ಚಕ್ರೀಯ ಚೌಕೋನ್ ಪಿ ಆರ್ ಎಂ ಆರ್ ಪಿ ಎನ್ದಲ್ಲಿ ಕೋನ್ ಆರ್ ಈಕ್ವಲ್ ಟು 5x ಮೈನಸ್ 13 ಮತ್ತು ಕೋನ್ ಎನ್ ಈಕ್ವಲ್ ಟು 4x ಪ್ಲಸ್ 4. ಹಾಗಾದರೆ ಕೋನ್ ಆರ್ ಮತ್ತು ಕೋನ್ ಎನ್ ಇವುಗಳ ಅಳತೆಗಳನ್ನು ಕಂಡು ಹಿಡಿಯಿರಿ. ಇಲ್ಲಿ ಗೊತ್ತಿರುವಂಥದ್ದು ನೋಡಿ, ಚೌಕೋನ್ ಎಂ ಆರ್ ಪಿ ಎನ್ ಇದು ಚಕ್ರೀಯ ಚೌಕೋನವಿದೆ. ಅಂದರೆ ಎಂ ಆರ್ ಪಿ ಎನ್ ಈಸ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಇರುವುದರಿಂದ ಅವುಗಳ ಸಮ್ಮುಖ ಕೋನಗಳು ಪರಸ್ಪರ ಪೂರಕವಿರುತ್ತವೆ. ಕೋನ್ ಆರ್ ಪ್ಲಸ್ ಕೋನ್ ಎನ್ ಈಕ್ವಲ್ ಟು 180. ಅಂದರೆ ಅಪೋಸಿಟ್ ಎಂಗಲ್ಸ್ ಆಫ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಆರ್ ಸಪ್ಲಿಮೆಂಟರಿ. ಇಟ್ ಮೀನ್ಸ್ ಇಲ್ಲಿ ಗೊತ್ತಿರುವಂಥದ್ದು ಕೋನ್ ಆರ್ ಪ್ಲಸ್ ಕೋನ್ ಎನ್ ಈಕ್ವಲ್ ಟು 180. ಅಂದರೆ ಚಕ್ರೀಯ ಚೌಕೋನದ ಸಮ್ಮುಖ ಕೋನಗಳು ಪೂರಕವಿರುತ್ತವೆ. ಹಾಗಾದರೆ ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ, 5x ಮೈನಸ್ 13 ಪ್ಲಸ್ ಎನ್ನದ ಬೆಲೆ 4x ಪ್ಲಸ್ 4 ಈಕ್ವಲ್ ಟು 180. 9x ಮೈನಸ್ 9 ಈಕ್ವಲ್ ಟು 180 ಆಗುತ್ತೆ. ಅಂದರೆ 9x ಈಕ್ವಲ್ ಟು 180 ಪ್ಲಸ್ 9 x ಈಕ್ವಲ್ ಟು ಇಲ್ಲಿ 180 9/9 ಅಂದರೆ 21.
ಕೋನ ಆರ್ ಈಕ್ವಲ್ ಟು 5x ಮೈನಸ್ 13 ಅಂದರೆ 5 ಇಂಟು 21 ಮೈನಸ್ 13 ಈಕ್ವಲ್ ಟು 105 ಮೈನಸ್ 13 ಈಕ್ವಲ್ ಟು 92 ಅಂಶ ಆಯಿತು. ಅದೇ ರೀತಿ ಕೋನ ಎನ್ನದ ಬೆಲೆ, ಇಲ್ಲಿ ಎನ್ನದ ಬೆಲೆ ಕೂಡ 4x ಪ್ಲಸ್ 4 ಆಯಿತು. ಪ್ಲಸ್ 4 ಇಂಟು 21 ಪ್ಲಸ್ 4 ಈಕ್ವಲ್ ಟು 84 ಪ್ಲಸ್ 4 ಈಕ್ವಲ್ ಟು 88. ಹಾಗಾದರೆ ಕೋನ ಆರದ ಬೆಲೆ 92 ಮತ್ತು ಕೋನ ಎನ್ನದ ಬೆಲೆ 88 ಅಂಶ. ಇಲ್ಲಿ ಅಂದರೆ ದಸ್ ದ ಮೇಜರ್ ಆಫ್ angle R and angle N are 92 ಡಿಗ್ರಿ ಆ್ಯಂಡ್ 88 ಡಿಗ್ರಿ ರೆಸ್ಪೆಕ್ಟಿವ್ಲಿ. ಈ ರೀತಿ ಎರಡು ಅಳತೆಗಳನ್ನು ತೆಗೆಯಬೇಕು. ನೋಡಿ, ಆಕೃತಿಯಲ್ಲಿ ರೇಖ ಆರ್ ಎಸ್ ಇದು ಕೇಂದ್ರ O ಇರುವ ವರ್ತುಳದ ವ್ಯಾಸವಿದೆ. ಟಿ ಬಿಂದು ವರ್ತುಳದ ಬಾಹ್ಯ ಭಾಗದಲ್ಲಿಯ ಬಿಂದು ಇದೆ. ಹಾಗಾದರೆ ಕೋನ ಆರ್ ಟಿ ಎಸ್ ಇದು ಲಘುಕೋನವಿದೆ ಎಂದು ಸಿದ್ಧ ಮಾಡ್ರಿ. ಆರ್ ಟಿ ಎಸ್ ಇದು ಲಘುಕೋನ. ಇಲ್ಲಿ ನಾವು ರಚನೆ ಮಾಡಬೇಕಾಗತ್ತೆ ಮಕ್ಕಳೇ. ನೋಡಿ, ಆರ್ ಟಿಯನ್ನು ಜೋಡಿಸ್ಬೇಕು, ಟಿ ಎಸ್ ಅನ್ನು ಜೋಡಿಸ್ಬೇಕಾಗತ್ತೆ. ನೋಡಿ, ಈ ರೀತಿ ನಾವು ಇಲ್ಲಿ ಏನು ಮಾಡಿದೆವು, ಆರ್ ಟಿ ಮತ್ತು ಟಿ ಎಸ್. ಹಾಗೆ ಇಲ್ಲಿ ಆರ್ ಟಿಯನ್ನು ಎಳೆಯಲಾಗಿ ಈ ಆರ್ ಟಿ ರೇಖಾಖಂಡವು ವರ್ತುಳವನ್ನು ಪಿ ಬಿಂದುವಿನಲ್ಲಿ ಛೇದಿಸುತ್ತದೆ. ಆದ್ದರಿಂದ ರೇಖ ಪಿ ಎಸ್ ಅನ್ನು ಎಳೆಯಲಾಗಿದೆ. ನೋಡಿ, ನಮಗಿಲ್ಲಿ ಗೊತ್ತಿರುವಂಥದ್ದು ಆರ್ ಎಸ್ ಇದು ವ್ಯಾಸವಿದೆ. ಆನಂತರ ಆರ್ ಪಿ ಎಸ್ ಇದು ಈ ಅರ್ಧ ವರ್ತುಳವಾಯಿತು. ಇದು ಆರ್ ಎಸ್ ವ್ಯಾಸದಿಂದಾಗಿ ಆರ್ ಪಿ ಎಸ್ ಅನ್ನುವಂಥ ಒಂದು ಅರ್ಧ ವರ್ತುಳ ದೊರೆಯುತ್ತೆ. ಅರ್ಧ ವರ್ತುಳದಲ್ಲಿ ಅಂತರ್ಲಿಖಿತವಾದಂತಹ ಕೋನವು ಕಾಟ್ಕೋನವಿರುತ್ತೆ ಎಂಬುದನ್ನು ಗೊತ್ತಿದೆ. ಹಾಗಾದರೆ ಇಲ್ಲಿ ನೋಡಿ, ಇಟ್ ಈಸ್ ಅ ಗಿವನ್ ದ್ಯಾಟ್ ಸಿಗ್ಮೆಂಟ್ ಆರ್ ಎಸ್ ಈಸ್ ಎ ಡಯಾಮೀಟರ್ ಆಫ್ ದಿ ಸರ್ಕಲ್ ವಿತ್ ಸೆಂಟರ್ ಓ. ಅಂದರೆ ಇಲ್ಲಿ ಈ ರೇಖಾಖಂಡ ಆರ್ ಎಸ್ ಇದು ಕೊಟ್ಟ ವರ್ತುಳದ ವ್ಯಾಸವಿರುವುದು ಓ ಕೇಂದ್ರವಿರುವ ವರ್ತುಳದ ವ್ಯಾಸವಿದೆ. ಅಂದರೆ ಕೋನ್ ಆರ್ ಪಿ ಎಸ್ ಇಸ್ ಈಕ್ವಲ್ ಟು 90. ಏಕೆಂದರೆ ಅರ್ಧ ವರ್ತುಳದಲ್ಲಿಯ ಅಂತರ್ಲಿಖಿತವಾದಂಥ ಕೋನ ಅಂದರೆ ಎಂಗಲ್ ಇನ್ ಎ ಸೆಮಿ ಸರ್ಕಲ್ ಈಸ್ 90. ಇನ್ ಟ್ರಯಾಂಗಲ್ ಪಿ ಟಿ ಎಸ್ ದಲ್ಲಿ ಕೋನ್ ಆರ್ ಪಿ ಎಸ್ ಈಸ್ ಆನ್ ಎಕ್ಸ್ಟೀರಿಯರ್ ಎಂಗಲ್ ಆ್ಯಂಡ್ ಕೋನ್ ಪಿ ಟಿ ಎಸ್ ಈಸ್ ಇಟ್ಸ್ ರಿಮೋಟ್ ಇಂಟೀರಿಯರ್ ಎಂಗಲ್ಸ್. ನೋಡಿ ಮಕ್ಕಳೇ, ತ್ರಿಕೋನ್ ಪಿ ಟಿ ಎಸ್ ದಲ್ಲಿ ಕೋನ್ ಆರ್ ಪಿ ಎಸ್ ಇದು ಬಾಹ್ಯ ಕೋನ ಇರುತ್ತದೆ, ಹಾಗೂ ಕೋನ್ ಪಿ ಟಿ ಎಸ್ ಇದು ಅದರ ಅಂತರ್ಕೋನವಾಗಿರುವುದು. ಅಂದರೆ ಇದಕ್ಕೆ ಬಾಹ್ಯ ಕೋನದ ಅಂತರ್ಯವಾಗಿರುವಂಥ ಕೋನ. We know an exterior angles of a triangle is greater than its remote interior angles. ಅಂದರೆ ನಾವು ತಿಳಿದಂತೆ ತ್ರಿಕೋನದ ಬಾಹ್ಯ ಕೋನದ ಅಳತೆಯು ಅದರ ದೂರಸ್ಥ ಅಂತರ್ಕೋನಗಳ ಬೇರೀಜಿನಷ್ಟಿರುತ್ತದೆ. ಹಾಗಾದರೆ ಇಲ್ಲಿ ಕೋನ್ ಆರ್ ಪಿ ಎಸ್ ಈಸ್ ಗ್ರೇಟರ್ ದೆನ್ ಕೋನ್ ಪಿ ಟಿ ಎಸ್ ಆಯಿತು. ಅಂದರೆ ಇಲ್ಲಿ ಪಿ ಕೋನದ ಅಳತೆ ದೊಡ್ಡದಿದೆ ಎಂದಾಯಿತು. 90 ಈಸ್ ಗ್ರೇಟರ್ ದೆನ್ ಕೋನ್ ಪಿ ಟಿ ಎಸ್. ಆರ್ ಪಿ ಎಸ್ ದ ಅಳತೆ, ಆರ್ ಪಿ ಎಸ್ ಇದು 90 ಇರುವುದರಿಂದ, ಅಂದರೆ 90 ಇದೆ. ಇಲ್ಲಿ ಪಿ ಟಿ ಎಸ್ ಇದು ಚಿಕ್ಕದಾಗಿರುವುದು, ಅಂದರೆ 90ಕ್ಕಿಂತ ಚಿಕ್ಕದಿದೆ ಎಂದಾಯಿತು. ಹಾಗಾದರೆ ಕೋನ್ ಆರ್ ಟಿ ಎಸ್ ಈಸ್ ಲೆಸ್ ದೆನ್ 90. ಕೋನ್ ಪಿ ಟಿ ಎಸ್ ಈಕ್ವಲ್ ಟು ಕೋನ್ ಆರ್ ಟಿ ಎಸ್. ಪಿ ಟಿ ಎಸ್ ಅಂದರೆ ಆರ್ ಟಿ ಎಸ್, ಇದು ಹೆಸರು ಮಾತ್ರ ಭಿನ್ನವಾಗಿವೆ. ದಸ್ ದ ಆರ್ ಟಿ ಎಸ್ ಈಸ್ ಆನ್ ಅಕ್ಯೂಟ್ ಎಂಗಲ್. ಆದ್ದರಿಂದ ಕೋನ್ ಆರ್ ಟಿ ಎಸ್ ಇದು ಲಘುಕೋನವಿರುತ್ತದೆ ಎಂದಾಯಿತು. ಈಗ ನೋಡಿ, ಆಕೃತಿಯಲ್ಲಿ ನಾವು ಈಗಾಗಲೇ ಮಕ್ಕಳೇ ನಾನು ನಿಮಗೆ ಹೇಳಿದಂತೆ ಈ ಉದಾಹರಣೆ, ಇದರ ಸೂತ್ರವನ್ನು ನಾವು ನೋಡಿರುವಂಥದ್ದು. ಅಂದರೆ ಎರಡು ಜಾಗಗಳು ವರ್ತುಳದ ಬಾಹ್ಯ ಭಾಗದಲ್ಲಿ ಛೇದಿಸುತ್ತಿದ್ದರೆ ಅದರ ಸೂತ್ರ ನಾವು ಈಗಾಗಲೇ ನೋಡಿರುವೆವು, ಮತ್ತು ಅಂತರ್ಭಾಗದಲ್ಲಿ ಛೇದಿಸುತ್ತಿದ್ದರೆ ಅದರ ಸೂತ್ರವೂ ಕೂಡ ನಾವು ನೋಡಿರುವು. ಅಂಥ ಒಂದು ಉದಾಹರಣೆ ಇಲ್ಲಿದೆ ನೋಡಿ. ಆಕೃತಿಯಲ್ಲಿ ಎಂ ಕೌಸ್ ಎನ್ ಎಸ್ ಈಕ್ವಲ್ ಟು 125. ಆಕೃತಿಯಲ್ಲಿ ಎಂ ಕೌಸ್ ಎನ್ ಎಸ್ ಇಲ್ಲಿ 125, ಎಂ ಕೌಸ್ ಇ ಎಫ್ ಈಕ್ವಲ್ ಟು 37 ಇದೆ. ಹಾಗಾದರೆ ಕೋನ್ ಎನ್ ಎಮ್ ಎಸ್ ಇದರ ಅಳತೆ ಕಂಡುಹಿಡಿಯಿರಿ. ನೋಡಿ, ವಿ ನೋ if two lines containing chords of a circle intersect each other outside the circle, then the measure of the angle between them is half of the difference in measures of the arcs intercepts by the angles. ನೋಡಿ ಮಕ್ಕಳೇ, ಅಂದರೆ
ಇಲ್ಲಿ ಎರಡು ಜಾಗಳು ವರ್ತುಳದ ಬಾಹ್ಯ ಭಾಗದಲ್ಲಿ ಛೇದಿಸುತ್ತಿದ್ದರೆ ಉಂಟಾಗುವ ಕೋನದ ಅಳತೆಯು ಈ ಎರಡು ಕಂಸಗಳ ವ್ಯತ್ಯಾಸದ ಅರ್ಧದಷ್ಟು ಇರುತ್ತದೆ ಎಂಬುದು ನಾವು ಈಗಾಗಲೇ ಈ ಸೂತ್ರವನ್ನು ನೋಡಿರುವೆವು. ನೋಡಿ, ಹಾಗಾದರೆ ಕೋನ್ ಎನ್ ಎಂ ಎಸ್ ಇಸ್ ಈಕ್ವಲ್ ಟು 1/2 ಎಂ ಕೌಸ್ ಎನ್ ಎಸ್ ಮೈನಸ್ ಎಂ ಕೌಸ್ ಇ ಎಫ್. ದೇರ್ಫೋರ್ ಕೋನ್ ಎನ್ ಎಂ ಎಸ್ ಈಕ್ವಲ್ ಟು 1/2 ಇಂಟು ಬ್ರಕೆಟ್ 125 ಮೈನಸ್ 37 ಅಂದರೆ 1/2 ಇಂಟು 88 ಅಂದರೆ ಎಷ್ಟು? 44 ಆಗುತ್ತೆ. ದಸ್ ದ ಮೇಜರ್ ಆಫ್ ಎಂಗಲ್ ಎನ್ ಎಮ್ ಎಸ್ ಈಸ್ 44 ಅಂದರೆ ಕೋನ್ ಎನ್ ಎಂ ಎಸ್ ಇಸ್ ಈಕ್ವಲ್ ಟು ಇದು 44 ಆಗುತ್ತೆ. ಇಂಥದೇ ಇನ್ನೊಂದು ಉದಾಹರಣೆ ನೋಡಿ. ಇಲ್ಲಿ ಎರಡು ಜಾಗಳು ವರ್ತುಳದ ಅಂತರ್ಭಾಗದಲ್ಲಿ ಛೇದಿಸುತ್ತಿದ್ದಾಗ ಇರುವಂಥ ಉದಾಹರಣೆ. ಆಕೃತಿಯಲ್ಲಿ ಜ ಎ ಸಿ ಮತ್ತು ಜ ಡಿ ಇ ಪರಸ್ಪರ ಬಿ ಬಿಂದುವಿನಲ್ಲಿ ಛೇದಿಸುತ್ತವೆ. ಕೋನ್ ಎ ಬಿ ಇ ಈಕ್ವಲ್ ಟು 108 ಮತ್ತು ಎಂ ಕೌಸ್ ಎ ಇ ಇಸ್ ಈಕ್ವಲ್ ಟು 95 ಇದ್ದರೆ ಎಂ ಕೌಸ್ ಡಿ ಸಿ ಕಂಡು ಹಿಡಿಯಿರಿ. ನೋಡಿ ಮಕ್ಕಳೇ, ಇಲ್ಲಿ ಎರಡು ಜಾಗಳು ವರ್ತುಳದ ಅಂತರ್ಭಾಗದಲ್ಲಿ ಛೇದಿಸುತ್ತಿದ್ದಾಗ ಉಂಟಾಗುವ ಒಂದು ಕೋನದ ಅಳತೆಯು ಅದರ ವಿರುದ್ಧ ಬದಿಗೆ ತಯಾರಾದಂತಹ ಕಂಸಗಳ ಅಳತೆಗಳ ಬೇರೀಜಿನ ಅರ್ಧದಷ್ಟು ಇರುತ್ತವೆ. ಇದು ಗಮನದಲ್ಲಿರಬೇಕು. ಎರಡೂ ಬದಿಗೆ ಇಲ್ಲಿ ಬಿ ಕೋನ ಇದ್ದರೆ ಎ ಇ ಮತ್ತು ಡಿ ಸಿ ಎಂದು ತೆಗೆದುಕೊಳ್ಳಬೇಕು. ಈ ಬದಿಗೆ ಇ ಬಿ ಸಿ ಇದ್ದರೆ ಇ ಸಿ ಮತ್ತು ಇ ಡಿ ತೆಗೆದುಕೊಳ್ಳಿ. ನಮಗಿಲ್ಲಿ ಡಿ ಸಿ ಕೇಳಿದ್ದಾರೆ. ಇಲ್ಲಿ ಡಿ ಸಿ ಇರುವುದರಿಂದ ನಮಗಿಲ್ಲಿ ಯಾವ ಕೋನದ ಅಳತೆ? ಕೋನ ಎ ಬಿ ಇ. ಈ ಕೋನ ತೆಗೆದುಕೊಂಡಾಗ ಎ ಇ ಮತ್ತು ಡಿ ಸಿ ಇವುಗಳ ಬೇರೀಜಿನ ಅರ್ಧದಷ್ಟು ಇರುತ್ತೆ. ಅಂದರೆ ವಿ ನೋ if two chords of a circle intersect each other in the interior of a circle, then the measure of the angle between them is half the sum of measures of the arcs intercepted by the angle and its opposite angles. ಇಲ್ಲಿ ನೋಡಿ ಮಕ್ಕಳೇ, ಕೋನ್ ಎ ಬಿ ಇ ಇಸ್ ಈಕ್ವಲ್ ಟು 1/2 ಎಂ ಕೌಸ್ ಇ ಪ್ಲಸ್ 1/2 ಎಂ ಕೌಸ್ ಡಿ ಸಿ. ಇವು ಎರಡೂ ಕಂಸಗಳ ಬೇರೀಜಿನ ಅರ್ಧದಷ್ಟು. ಹಾಗಾದರೆ ಎಂ ಕೌಸ್ ಎ ಇ ಪ್ಲಸ್ ಎಂ ಕೌಸ್ ಡಿ ಸಿ ಈಕ್ವಲ್ ಟು ಇವೆರಡರ ಬೇರೀಜು ಎ ಇ ಪ್ಲಸ್ ಡಿ ಸಿ. ಇವುಗಳನ್ನು ತೆಗೆದುಕೊಂಡ್ರೆ ನಮಗೆ ಇಲ್ಲಿ 2 ಇಂಟು ಎಂ ಕೋನ್ ಎ ಬಿ ಇ ಆಗುತ್ತೆ. ಈ 2 ಈ ಕಡೆ ತೆಗೆದುಕೊಳ್ಳಲಾಗಿ. ಹಾಗಾದರೆ 95 ಪ್ಲಸ್ ಎಂ ಕೌಸ್ ಡಿ ಸಿ ಈಕ್ವಲ್ ಟು 2 ಇಂಟು 108 ಕೊಡಲಾಗಿದೆ. ಆದ್ದರಿಂದ ಎಂ ಕೌಸ್ ಡಿ ಸಿ ಈಕ್ವಲ್ ಟು 216 ಮೈನಸ್ 95. ದೇರ್ಫೋರ್ ಎಂ ಕೌಸ್ ಡಿ ಸಿ ಈಕ್ವಲ್ ಟು 121 ಅಂದರೆ ದ ಮೇಜರ್ ಆಫ್ ಆರ್ಕ್ ಡಿ ಸಿ ಈಸ್ 121. ಎಂ ಕೌಸ್ ಡಿ ಸಿಯ ಅಳತೆ ನಾವು 121 ಈ ರೀತಿ ಕಂಡು ಹಿಡಿಯಬೇಕು ಮಕ್ಕಳೇ. ನಾವು ಇಲ್ಲಿವರೆಗೆ ಸರ್ಕಲ್ದಲ್ಲಿರುವಂತಹ ಅಂದರೆ ಚಕ್ರೀಯ ಚೌಕೋನ ಆಗಲಿ ಅಥವಾ ಅಂತರ್ಲಿಖಿತ ಕೋನದ ಪ್ರಮೇಯದ ಮೇಲೆ ಆಗಿರುವಂಥ ಎಲ್ಲ ಉದಾಹರಣೆಗಳನ್ನು ನಾವು ನೋಡಿದೆವು. ಇದರಲ್ಲಿ ತಮಗೆ ಯಾವುದೇ ಸಮಸ್ಯೆ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು ಮಕ್ಕಳೇ.